ಗಪ್ಪಿ ಫಿಶ್ ಇದು ಟ್ಯಾಂಕ್ ಮಾಡಿದ್ದೇನೆ. ಇದು ನೋಡಿ, ಇದಕ್ಕೆ ಒಳಗಿಂದ ವೈಟ್ ಕಲರ್ ಪೈಂಟ್ ಹಾಕಿದ್ದೀವಿ. ಈ ಥರ ಟ್ಯಾಂಕ್ ಮಾಡ್ಕೋಬೇಕು ನಾವು. ಸಿಮೆಂಟಿದು ರಿಂಗ್ ಬರ್ತದಲ್ಲ ಅದರಿಂದ, ಇಲ್ಲಾದರೆ ಹೇಳಿ ಮಾಡಿಸ್ಬೋದು. ಈ ಬಾವಿದು ರಿಂಗ್ ಎಲ್ಲ ಮಾಡ್ತಾರಲ್ಲ ಅವ್ರ ಹತ್ರ ಸಹ ಹೇಳಿ ಮಾಡಿಸ್ಕೋಬೋದು. ಇದು ಒಳ್ಳೆಯದಾಗ್ತದೆ ಗಪ್ಪಿ ಮೀನಿಗೆಲ್ಲ ಈ ಥರದೊಂದು ಇದ್ದರೆ. ಅದಕ್ಕೆ ಮತ್ತು ಪ್ಲ್ಯಾಂಟ್ಸ್ ಎಲ್ಲ ಇದೆಲ್ಲ ಮಾಡ್ಬೋದು ನೋಡಿ. ಇಲ್ಲಿ ಈ ಥರ ಇದನ್ನೆಲ್ಲ ಹಾಕ್ಬೋದು ಇದರಲ್ಲಿ, ಚೆನ್ನಾಗಿರುತ್ತೆ. ಮತ್ತು ಲೇಕಿದ್ದು ಸ್ಟೋನ್ಸ್, ಇದಕ್ಕೆ 2 ದಿವಸಕ್ಕೊಂದು ಸಲ ಫುಡ್ ಹಾಕಿದರೆ ಸಾಕು. ಯಾಕಂದರೆ ಅದರಲ್ಲಿ ಪಾಚಿ ಬೆಳೆದಿದ್ದದನ್ನೆಲ್ಲ ಅದು ತಿಂತದೆ. ಇದಕ್ಕೇನು ಹೆಚ್ಚು ಖರ್ಚು ಏನು ಇರೋದಿಲ್ಲ ಈ ಮೀನನ್ನು ಇದು ಮಾಡೋದರಿಂದ. ಆಕ್ಸಿಜನ್ ಪಂಪು ಅದೆಲ್ಲ ಏನು ಬೇಕಂತ ಸಹ ಇಲ್ಲ ನೋಡಿ. ಅದಕ್ಕೊಂದು ಮತ್ತು ಸ್ಟ್ಯಾಂಡ್ ಕೊಟ್ಟು ಮೇಲೆ ಇಟ್ಕೋಬೇಕು. ಈ ಥರ ನೋಡಿ, ಸ್ಟ್ಯಾಂಡ್ ಮಾಡ್ಕೋಬೇಕು. ಒಂದು 4 ಕಾಲಿದು ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಥರ ಒಳಗೆ ವೈಟ್ ಕಲರ್ ಪೇಂಟ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ಮೀನೆಲ್ಲ ಕಲರ್ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ ಗಿಡ ಇರೋದರಿಂದ ಒಂಥರ ಹಸಿರು ಕಾಣ್ತಾ ಇದೆ ನೋಡಿ. ಇಲ್ಲೆಲ್ಲ ಗಿಡ ಇದೆ, ಅದಕ್ಕೋಸ್ಕರ ನೀರು ಕೂಡ ಇದು ಕಾಣ್ತಾ ಇದೆ. ಸ್ವಲ್ಪ ಒಂದು 2-4 ಮೀನೇನ ಬಿಟ್ಟಿದ್ದಂದು ನಾವು. ಈ ಟ್ಯಾಂಕ್ ಮಾಡಿದ ಮೇಲೆ ಇಷ್ಟು ಮೀನಾಗಿದೆ ನೋಡಿ. ಈ ಥರ ದೊಡ್ಡ ಪ್ಲೇಸ್ ಇದ್ದರೆ ಇದಕ್ಕೆ ಬೇಗ ಇದಾಗುತ್ತೆ. ಅದೆಲ್ಲ ಮರಿ ಇಡೋದು, ಅದಕ್ಕೆ ಜಾಗ ಎಲ್ಲ ತುಂಬ ಸಿಗ್ತದೆ. ಇದರಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇದು ಮಾಡ್ಬೋದು. ಅದನ್ನು ಕೂಡ ತಿಂತದೆ ಅದು. ಸ್ವಲ್ಪ ಈ ರೂಟಲ್ಲಿರುವ ಪಾಚಿ ಎಲ್ಲ ತಿಂತದೆ ಇದು. ಈ ಥರ ಇರ್ತದೆ ನೋಡಿ ರಿಂಗ್ ಸಣ್ಣದು. ಯಾರಿಗಾದರೂ ಗಪ್ಪಿ ಫಿಶ್ ಇದೆಲ್ಲ ಮಾಡೋದಿದ್ದರೆ ನೀವು ಶೇರ್ ಮಾಡಿ ಇದನ್ನು ಎಲ್ಲರೂ. ಬೇರೆ ಮೀನನ್ನು ಕೂಡ ಹಾಕ್ಕೋಬೋದು, ಆದರೆ ಅದಕ್ಕೆ ಆಕ್ಸಿಜನ್ ಬೇಕಾಗ್ತದೆ. ಈ ಹೊಳೆ ಮೀನೆಲ್ಲ ಹಾಕ್ಬೋದು ನೀವು ಇದರಲ್ಲಿ, ಹೊಳೆ ಮೀನು ಎಲ್ಲ.